ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಫ್ಯಾಮಿಲಿ ಟ್ರಿಪ್ ಮಾಡಿ ತುಂಬ ದಿನಗಳೇ ಆಗೋಗಿತ್ತು ಅಂತ ಅಂದ್ಕೊಂಡಾಗ ನಮಗೆ ಜ್ಞಾಪಕ ಬಂದಿದ್ದು ಯಾಕೆ ನಾವು ಅಜ್ಜಿ ಮನೆಗೆ ಹೋಗಬಾರ್ದು ಅಂತ. ನಮ್ಮ ಅಜ್ಜಿ ಮನೆ ಇರೋದು ಸಕಲೇಶ್ಪುರದ ಹತ್ರ ಇರೋ ಉದಯವಾರದಲ್ಲಿ. ಸೊ ನಮ್ಮಮ್ಮನೂ ತುಂಬ ವರ್ಷಗಳೇ ಆಗಿಬಿಟ್ಟಿತ್ತು ಹೋಗಿ, ಅದಕ್ಕೆ ಅಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಬೆಳಗ್ಗೆ ಬೇಗ ಎದ್ದು ಒಂದು 6:30 ಆ ಥರ ಮನೆ ಬಿಟ್ಟು ಆನ್ ದ ವೇ ನಮಗೆ ಧ್ರುವ ತಾರೆ ಅಂತ ಒಂದು ವೆಜ್ ರೆಸ್ಟೋರೆಂಟ್ ಕಾಣಿಸ್ತು. ನಮ್ಮ ಅಕ್ಕ ಆಲ್ರೆಡಿ ಟ್ರೈ ಮಾಡಿದ್ಲು, ಅಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ಲು. ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬ್ರೇಕ್ಫಾಸ್ಟ್ಗೆ ಹೋದ್ವಿ. ನಾನು ನೀರು ದೋಸೆ ಟ್ರೈ ಮಾಡೋಣ ಅಂತ ತೊಗೊಂಡೆ, ತುಂಬ ಚೆನ್ನಾಗಿತ್ತು. ತಿಂಡಿ ಮುಗಿಸ್ಕೊಂಡು ವಾಪಸ್ ಸ್ಟ್ರೇಟ್ ನಮ್ಮ ಅಜ್ಜಿ ಮನೆ ಕಡೆ ಹೊರಟ್ವಿ. ಆ ದಾರಿ ಅಂತೂ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ, ನಾನು ಲಿಟ್ರಲಿ ಹೋಗಿ ಒಂದು 15 ವರ್ಷ ಆಗಿರ್ಬೋದು. ತುಂಬ ಚೆನ್ನಾಗಿತ್ತು, ಸಖತ್ ಒಳ್ಳೆ ಫೀಲಿಂಗ್ ಕೊಡ್ತಾಯಿತ್ತು. ಮಚ್ ನೀಡೆಡ್ ಬ್ರೇಕ್ ಮಾತ್ರ. ನಾನು ಫುಲ್ ಆ ಜರ್ನಿನೇ ಎಂಜಾಯ್ ಮಾಡ್ಕೊಂಡು ಹೋದೆ. ಎಷ್ಟು ವರ್ಷ ಆದಮೇಲೆ ಬಂದಿರೋದು, ಇಟ್ ವಾಸ್ ಲಿಟ್ರಲಿ ನಾಸ್ಟಲ್ಜಿಯಾ ಫೀಲಿಂಗ್. ಫೈನಲಿ ನಮ್ಮ ಅಜ್ಜಿ ಮನೆ ಬಂತು. ಇದು ದೇವಸ್ಥಾನ. ನಾವು ಈ ಮಂಟಪದ ಹತ್ರ ತುಂಬ ಆಟಾಡ್ತಾ ಇದ್ವಿ ಚಿಕ್ಕ ವಯಸ್ಸಲ್ಲಿ. ಇದೇ ನಮ್ಮ ಅಜ್ಜಿ ಮನೆ. ಅಜ್ಜಿ ಮನೆ ನೋಡ್ತಾ ಇದ್ದಂಗೆ ನಮ್ಗೆ ಎಷ್ಟು ಖುಷಿ ಆಯಿತು ಅಂದರೆ, ನಮ್ಮ ಅಮ್ಮನ್ನ ಕೇಳಲೇಬೇಡಿ, ಅವ್ರನ್ನ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಖುಷಿಯಲ್ಲಿ ಓಡಾಡ್ತಾ ಇದ್ರು. ಅವ್ರದ್ದೇ ಅಲ್ವಾ ಊರು. ಸೊ ಫುಲ್ಲು ಖುಷಿಯಿಂದ ಎಲ್ಲರೂ ಮಾತಾಡಿಸ್ಕೊಂಡು ಅದಾದಮೇಲೆ ನಾವೊಂದು ದೇವಸ್ಥಾನಕ್ಕೆ ಬಂದ್ವಿ. ಇದು ದೇವಿರಮ್ಮನವರ ದೇವಸ್ಥಾನ. ನಾವು ಚಿಕ್ಕ ವಯಸ್ಸಲ್ಲಿ ತುಂಬ ಬರ್ತಾಯಿದ್ವಿ ಇಲ್ಲಿಗೆ. ಹಾಗೆ ಇದೆ, ಒಂದು ಸ್ವಲ್ಪ ರಿನೋವೇಟ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಯಾರೂ ಇರಲಿಲ್ಲ, ಬಟ್ ಅಮ್ಮಂಗೆ ಗೊತ್ತಿರೋರು ಇದ್ದಿದ್ದಕ್ಕೆ ಬಂದು ದೇವಸ್ಥಾನ ಓಪನ್ ಮಾಡಿ ನಮಗೆ ದರ್ಶನ ಮಾಡೋಕ್ಕೆ ಬಿಟ್ಟರು. ತುಂಬ ಖುಷಿಯಾಯಿತು ನೋಡಿ. ಈ ಕ್ಯೂಟಿ ನೋಡಿ ನನಗೆ ಆನ್ ದ ವೇ ಸಿಕ್ತು. ಇದನ್ನು ಸ್ವಲ್ಪ ಮಾತಾಡ್ಸಿದ್ದಕ್ಕೆ ನನ್ನ ಜೊತೆನೇ ಬರ್ತಾಯಿತ್ತು. ಎಷ್ಟು ಕ್ಯೂಟಾಗಿದೆ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಅದ್ರ ಹತ್ರ ಮಾತಾಡಿಕೊಂಡು ನಾವು ವಾಪಸ್ ಹೊರಟ್ವಿ. ಆನ್ ದ ವೇ ನಮ್ಮಮ್ಮ ಓದಿದ್ದು ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಎಲ್ಲ ತೋರಿಸಿದ್ರು. ಸೊ ಅವ್ರಿಗಂತಾನೆ ನಾವು ಅಲ್ಲಿ ನಿಲ್ಲಿಸಿ ಸ್ಕೂಲ್ ಒಳಗಡೆ ಹೋಗಿ ಮುಂಚೆ ಹೆಂಗಿತ್ತು, ಇವಾಗ ಹೆಂಗಾಗಿದೆ ಅಂತೆಲ್ಲ ಫುಲ್ ಸ್ಟೋರೀಸ್ ಹೇಳ್ತಾಯಿದ್ರು. ಸೊ ಅಲ್ಲಿರೋ ಮಕ್ಕಳನ್ನೆಲ್ಲ ಮಾತಾಡಿಸ್ಕೊಂಡು ಅವ್ರ ಸ್ಕೂಲ್ ಮುಂದೆ ಫೋಟೋ ಸೆಷನ್ ಕೂಡ ಆಯಿತು. ಇದು ನೋಡಿ ಗೈಸ್, ಸಲೂನ್ ಇಲ್ಲಿ ಹೆಂಗಿದೆ ಅಂತ. ಇದು ನಮ್ಮಮ್ಮಂದು ಹೈಸ್ಕೂಲ್ ಗೈಸ್, ಪ್ರೌಢಶಾಲೆ ನೋಡಿ. ಫುಲ್ಲು ಹಿಡಿಯೋಕ್ಕೆ ಆಗ್ತಾ ಇಲ್ಲ, ಎಷ್ಟು ಖುಷಿಯಿಂದ ತೇಲ್ತಾ ಇದ್ದಾರೆ. ಅಮ್ಮನ ಸ್ಕೂಲ್ ಎಲ್ಲ ನೋಡಿಕೊಂಡು ನಾವು ಹೋಮ್ ಸ್ಟೇ ಕಡೆ ಹೊರಟ್ವಿ. ಅಮ್ಮನ ಊರಿಂದ ಹೋಮ್ ಸ್ಟೇಗೆ ಆಲ್ಮೋಸ್ಟ್ 2.5 hours ಜರ್ನಿ ಇತ್ತು. ಬಟ್ ಸ್ಟೇಗೆ ಬಂದಮೇಲೆ ಆ ಜಾಗ ವಾವ್ ಅಂತ ಫೀಲ್ ಆಯಿತು, ಅಷ್ಟು ಚೆನ್ನಾಗಿತ್ತು. ಅವ್ರು ಕಟ್ಟಿರೋ ಕಾನ್ಸೆಪ್ಟೇ ಎಷ್ಟು ಚೆನ್ನಾಗಿದೆ ಅಂದರೆ, ಈ ಹಳ್ಳಿ ಕಡೆ ಬಂದರೆ ಒಂದು ಒಳ್ಳೆ ಹೆಂಚಿನ ಮನೆ ಇರುತ್ತಲ್ವ, ಆ ಥರ ಕಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಒಳಗಡೆ ಬಂದಿದ್ದ ತಕ್ಷಣ ಈ ಪ್ಯಾಸೇಜ್ ಕಾಣಿಸುತ್ತೆ. ಆ್ಯಂಡ್ 3 ರೂಮ್ಸ್ ಇದೆ ಇಲ್ಲಿ. 3 ರೂಮು ತುಂಬ ಚೆನ್ನಾಗಿದೆ. ವ್ಯೂ ಅಂತೂ ಕ್ರೇಜಿ ಆಗಿತ್ತು, ನೀವೇ ನೋಡ್ಬೋದು. ಈ ಸ್ಟೇನ ಹೋಮ್ ಟೂರ್ ಸಣ್ಣದಾಗಿ ನಿಮಗೋಸ್ಕರನೇ ಮಾಡಿದ್ದು. ಜರ್ನಿ ಮಾಡಿ ಫುಲ್ಲು ಫೇಸ್ ಎಲ್ಲ ಟಯರ್ಡ್ ಆಗೋಗ್ಬಿಟ್ಟಿದೆ, ಫ್ರೆಶ್ ಅಪ್ ಆಗಬೇಕು. ಅದಕ್ಕಿಂತ ಮುಂಚೆ ಊಟ ಮಾಡಿಬಿಡೋಣ ಅಂತ ಕರೆದ್ರು. ಸೊ ಊಟಕ್ಕೆ ಬಂದ್ವಿ. ಊಟಕ್ಕೆ ಕೋಸಂಬರಿ, ಅನ್ನ, ಆಮೇಲೆ ಪಲ್ಯ, ರಸಮ್, ಕರಿ ಮಾಡಿದರು. ಇದಕ್ಕೆ ಗೀ ರೈಸ್. ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅಷ್ಟೊತ್ತಿಗೆ ಸಂಜೆನೇ ಆಗೋಗಿತ್ತು. ಸೊ ಬಜ್ಜಿ ಮಾಡಿದರು. ಬಜ್ಜಿ ತಿನ್ಕೊಂಡು ಅಲ್ಲೇ ಪ್ರೈವೇಟ್ ಫಾಲ್ಸ್ ಇದೆ ಅಂತ ಹೇಳಿದರು, ಅದಕ್ಕೆ ಅಲ್ಲಿ ಹೋಗೋಣ ಅಂತ ಹೊರಟ್ವಿ. ಸೊ ಈ ಫಾಲ್ಸ್ ದಾರಿ ಬಂದ್ಬಿಟ್ಟು ಹೀಗಿದೆ, ತೋರಿಸ್ತೀನಿ. ಆ ಹೋಮ್ ಸ್ಟೇಯಿಂದ ಫಾಲ್ಸ್ ಜಸ್ಟ್ ಒಂದು 2 kilometers ಅನಿಸುತ್ತೆ, 2.5 kilometers ಅಷ್ಟೇ. ನಡ್ಕೊಂಡು ಹೋಗೋಕ್ಕೆ ಆ ದಾರಿನೇ ಅಷ್ಟು ಚೆನ್ನಾಗಿತ್ತು. ಅಪ್ಪ ಹಾಯ್ ಮಾಡಿ. ಓಕೆ, ಇವಾಗ ನಾವು ಯಾವ ಫಾಲ್ಸ್ಗೆ ಹೋಗ್ತಾ ಇದೀವಿ? ಏನ್ ಫಾಲ್ಸ್ ಹೆಸರು? ಇದು ಪ್ರೈವೇಟ್ ವಾಟರ್ ಫಾಲ್. ಇದು ಹೆಸರೇನು ಇಲ್ಲ, ಪ್ರೈವೇಟ್ ಕಾಡ್ ಮಧ್ಯೆ ಹೋಮ್ ಸ್ಟೇಗೆ ಬಂದು ನಾವು ಬರೀ ಬಸ್ಸಲ್ಲಿ ನೋಡ್ತಿರ್ತೀವಿ. ಹೋಮ್ ಸ್ಟೇಗೆ ಬಂದವರು ವಾಟರ್ ಫಾಲ್ಗೆ ಹೋಗ್ತಾರೆ. ಎಷ್ಟು ನೀರು ಬರ್ತಾ ಇದೆ ಫಾಲ್ಸ್ ಅಲ್ಲಿ ಅಂತ ನೋಡೋಣ. ಅನ್ಫಾರ್ಚುನೇಟ್ಲಿ ನಾವು ಬಂದಿದ್ದ ಟೈಮ್ ಸಮ್ಮರ್ ಆಗಿದ್ದರಿಂದ ನೀರು ತುಂಬ ಕಮ್ಮಿ ಇತ್ತು.
ಗೂಗಲಲ್ಲಿ ನೀವು ನೋಡಿದ್ರೆ ತುಂಬ ಜಾಸ್ತಿ ತೋರಿಸುತ್ತೆ, ಯಾಕಂದರೆ ಅದು ವಿಂಟರ್ ಅಥವಾ ರೈನಿ ಸೀಸನಲ್ಲಿ ಶೂಟ್ ಮಾಡಿರ್ತಾರೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಕೊಂಬೆ ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು 3 ಜನನೂ ಹೋಗಿ ಅಲ್ಲಿಗೆ ಹತ್ತಿ ಕೂತ್ಕೊಂಡ್ವಿ. ಅದೆಷ್ಟು ಕಷ್ಟ ಇತ್ತು ಅಂದರೆ ನಮ್ಗಲ್ಲಿ ಕೂತ್ಕೊಳ್ಬೇಕಂತ ತುಂಬ ಆಸೆ ಆಗಿಬಿಟ್ಟಿತ್ತು. ಸೊ ಕೂತ್ಕೊಂಡಿದ್ವಿ. ಸಖತ್ ಥ್ರಿಲ್ಲಿಂಗ್ ಆಗಿತ್ತು, ಮಜಾ ಇತ್ತು ಮಾತ್ರ. ಫಾಲ್ಸ್ ಮುಗಿಸ್ಕೊಂಡು ಹೋಮ್ ಸ್ಟೇ ಕಡೆ ಹೊರಟ್ವಿ. ಅಷ್ಟೊತ್ತಿಗೆ 6:45 ಆಗೋಗ್ಬಿಟ್ಟಿತ್ತು. ಆ ಹೋಮ್ ಸ್ಟೇ ನಡೆಸೋರ್ದೇ ಮಗು ಇದು. ನಮ್ಮ ಜೊತೆ ಎಲ್ಲರ ಜೊತೆ ಕ್ಯೂಟಾಗಿ ಬರ್ತಾ ಇತ್ತು. ಸೊ ಅದಕ್ಕೆ ಅವಳನ್ನ ಆಟಾಡಿಸ್ಕೊಂಡು ವಾಪಸ್ ನಮ್ಮ ಹೋಮ್ ಸ್ಟೇ ಕಡೆಗೆ ಬಂದ್ವಿ. ಇದು ನಾನು ನಿಮಗೆ ನೈಟ್ ವ್ಯೂ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತಾ ಇರೋದು. ಎಷ್ಟು ಚೆನ್ನಾಗಿದೆ ನೋಡಿ, ಸಖತ್ತಾಗಿತ್ತು ನೈಟ್ ವ್ಯೂ ಮಾತ್ರ. ಅಲ್ಲಿಂದ ಚಂದ್ರ ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅಷ್ಟೊತ್ತಿಗೆ ಟೈಮ್ ಆಗೇ ಹೋಯಿತು ರಾತ್ರಿ ಊಟಕ್ಕೆ. ಇದನ್ನು ಪುಂಡಿ ಅಂತ ಕರೀತಾರೆ, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ರಸಮ್, ಚಪಾತಿ, ರೈಸ್, ಪನ್ನೀರ್ ಕರಿ ಮಾಡಿದರು. ಊಟ ಮುಗಿಸಿದ್ವಿ. ವೆಜಿಟೇರಿಯನ್ ಫುಡ್ ಇನ್ನು ಬೆಟರಾಗಿ ಮಾಡ್ಬೋದಾಗಿತ್ತು ಅನಿಸ್ತು. ಅಷ್ಟೇ, ನಾಳೆ ಸಿಗೋಣ. ಗುಡ್ ನೈಟ್. ಹಲೋ, ಇವಾಗ ನಾವು ಬಿಸಿಲೆ ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ. ನೋಡೋಣ ಹೆಂಗಿರುತ್ತೆ ಅಂತ. ಆಲ್ಸೋ ಇವತ್ತು ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ, ಅದಕ್ಕೆ ಈ ಥರ ಚೂಡಿದಾರ್ ಹಾಕ್ಕೊಂಡಿರೋದು. ಒಳಗಡೆ ಬಂದಮೇಲೆ ಒಂದು 800 ಮೀಟರ್ಸ್ ಅವ್ರು 1 ಕಿಲೋಮೀಟರ್ ಮ್ಯಾಕ್ಸಿಮಮ್ ನಡಿಬೇಕನ್ಸುತ್ತೆ. ವ್ಯೂ ಹೇಗಿತ್ತಂತ ನೀವೇ ನೋಡಿ. ಐ ವಾಸ್ ಲಿಟ್ರಲಿ ಲಿವಿಂಗ್ ದ ಮೂಮೆಂಟ್. ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಗಾಳಿ ಅವೆಲ್ಲ. ಈ ವ್ಯೂ ನೋಡಾದ್ಮೇಲೆ ಅಂತೂ ಬಂದಿದ್ದಕ್ಕೂ ಸಾರ್ಥಕ ಅನಿಸ್ಬಿಡ್ತು, ಅಷ್ಟು ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ವ್ಯೂ ಪಾಯಿಂಟ್ ತುಂಬ ಆವ್ರೇಜ್ ಆಗಿರುತ್ತೆ, ನಮಗೇನು ಭಾವ ಅನ್ಸಲ್ಲ ಅಂದ್ಕೊಂಡೆ, ಬಟ್ ಇಟ್ ವಾಸ್ ಬ್ಯೂಟಿಫುಲ್. ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಇಷ್ಟು ರಶ್ ಇದೆ ನೋಡಿ. ನಾವು ವೀಕೆಂಡ್ ಬೇರೆ ಬಂದುಬಿಟ್ಟಿದ್ದು, ಸಖತ್ ರಶ್ ಇತ್ತು. ಬಟ್ ದರ್ಶನ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಹಸು ಮತ್ತು ಕರುಗೆಲ್ಲ ಬಾಳೆಹಣ್ಣು ಕೊಟ್ವಿ. ಸಖತ್ ಖುಷಿ ಆಯಿತು. ನಾವು ಕುಕ್ಕೆಯಿಂದ ಹೊರಟು ಆನ್ ದ ವೇ ಬರ್ತಾ ನಮಗೆ ಈ ಒಂದು ನದಿ ಕಾಣಿಸ್ತು. ಇಷ್ಟು ಚೆನ್ನಾಗಿತ್ತು ಅಂದರೆ ನಾವು ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಕೆಳಗಡೆ ಇಳ್ಕೊಂಡು ಹೋದ್ವಿ ಒಂದು ಸ್ವಲ್ಪ ಹೊತ್ತು ಆಟಾಡೋಣ ಅಂತ. ಸಖತ್ತಾಗಿತ್ತು ಜಾಗ ಮಾತ್ರ. ಅಲ್ಲೇ ಒಂದು ಸ್ವಲ್ಪ ತಿದ್ದು ಅಲ್ಲಿಂದ ಹೊರಟ್ವಿ. ಅಷ್ಟರಲ್ಲಿ ರಾತ್ರಿ ಆಗಿಬಿಟ್ಟಿತ್ತು. ಸೊ ಒಂದು ಹೋಟೆಲ್ ನಿಲ್ಲಿಸಿ ಊಟ ಮಾಡಿಕೊಂಡು ವಾಪಸ್ ನಮ್ಮ ಮನೆ ಕಡೆಗೆ ಹೊರಟ್ವಿ. ಅಷ್ಟೇ, ಇದಾಗಿತ್ತು ನಮ್ಮ 1 ಡೇ ಫ್ಯಾಮಿಲಿ ಟ್ರಿಪ್. 1 ಬ್ಯೂಟಿಫುಲ್ ಟ್ರಿಪ್. ಆ್ಯಸ್ ಯೂಶುವಲ್ ನಿಮಗೆಲ್ಲ ನಾನು ಗ್ಲಿಮ್ಸ್ ತೋರಿಸಿದ್ದೀನಿ. ಐ ಹೋಪ್ ಯು ಗೈಸ್ ಲೈಕ್ ಇಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್. ಬಾಯ್ ಬಾಯ್.